ಬಹಳ ಟೈಮ್ ಏನಾಗುತ್ತಪ್ಪ ಅಂದರೆ ನಮ್ಮ ಫೋನಿನ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಏನೇನೋ ಫೈಲ್ಸ್ಗಳನ್ನ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಆದರೆ ಅದಕ್ಕೆ ಒಂದು ಆಲ್ಟರ್ನೇಟಿವ್ ವಿಧಾನ ಇದೆ, ಭಾಳ ಸಿಂಪಲ್ ಕೂಡ. ನಾವು ನಮ್ಮ ಫೋನ್ನಲ್ಲಿ ಅನೇಕ ಆ್ಯಪ್ಗಳನ್ನ ಆವಾಗವಾಗ ಇನ್ಸ್ಟಾಲ್ ಮಾಡ್ತಾಯಿರ್ತೀವಿ, ಅನ್ಇನ್ಸ್ಟಾಲ್ ಮಾಡ್ತಾಯಿರ್ತೀವಿ. ನಾವೇನಂತ ತಿಳ್ಕೊಳ್ತೀವಿ ಅಂದರೆ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ಅವೆಲ್ಲ ಡಿಲೀಟ್ ಆಗಿ ಹೋಗ್ತವೆ ಅಂತ. ಆದರೆ ಹಾಗಾಗೋದಿಲ್ಲ. ಅವೆಲ್ಲ ನಮ್ಮ ಫೋನ್ನಲ್ಲೇ ಉಳ್ಕೊಂಡಿರ್ತವೆ. ಅವನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿದರೆ ಮಾತ್ರ ನಮ್ಮ ಫೋನ್ ಮೆಮೊರಿ ಮತ್ತೆ ರಿಕವರ್ ಆಗುತ್ತೆ. ಅದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಪ್ಲೇಸ್ಟೋರಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮ್ಯಾನೇಜ್ ಆಪ್ಸ್ ಆ್ಯಂಡ್ ಡಿವೈಸ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಓವರ್ವ್ಯೂ ಪಕ್ಕದಲ್ಲಿ ಮ್ಯಾನೇಜ್ ಅಂತ ಬರುತ್ತೆ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಇನ್ಸ್ಟಾಲ್ ಆಗಿರೋ ಆ್ಯಪ್ಗಳದೆಲ್ಲ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ಇನ್ಸ್ಟಾಲ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಅದರಲ್ಲಿ 2 ಆಪ್ಷನ್ ತೋರಿಸುತ್ತೆ. ಒಂದು ಇನ್ಸ್ಟಾಲ್ಡ್ ಆ್ಯಂಡ್ ಅನದರ್ ಈಸ್ ನಾನ್ ಇನ್ಸ್ಟಾಲ್ಡ್. ನೀವೇನು ಮಾಡಬೇಕು, ನಾಟ್ ಇನ್ಸ್ಟಾಲ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿಕೊಂಡು ಡಿಲೀಟ್ ಮಾಡಿರ್ತೀರಿ, ಆ ಆ್ಯಪ್ಗಳೆಲ್ಲ ಅದರಲ್ಲಿರ್ತವೆ. ಅವನ್ನೆಲ್ಲ ನೀವೇನು ಮಾಡಬೇಕಂದ್ರೆ ಚೆಕ್ ಬಾಕ್ಸ್ ಟೈಪ್ ಇದೆಯಲ್ಲ, ಅದರಲ್ಲಿ ಟಿಕ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಅವೆಲ್ಲ ಆ್ಯಪ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತೋರಿಸ್ತಾ ಹೋಗುತ್ತೆ ನೋಡ್ರಿ ಮೇಲೆ 217 MB. ಈಗ ನೋಡಿರಿ, ನಾನೀಗ ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವೆಲ್ಲ ನಾನು ಬಳಸಿ ಅನ್ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಆ್ಯಪ್ಗಳು. ಆದರೆ ಇವು ಕಂಪ್ಲೀಟಾಗಿ ಅನ್ಇನ್ಸ್ಟಾಲ್ ಆಗಿಲ್ಲ. ಇವು ಇನ್ನು ಫೋನ್ ಮೆಮೊರಿಯಲ್ಲೇ ಇದ್ದಾವೆ. ಈಗ 1 GB ಆಗೋ ತನಕ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, 751 MB ಆಯಿತು, 885 MB, ಈಗ 1 GB ಆಯಿತು. ಈಗ ನಾನೇನು ಮಾಡಬೇಕು, ಅಲ್ಲಿ ಮೇಲ್ಗಡೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ರಿಮೂವ್ ಸೆಲೆಕ್ಟೆಡ್ ಆ್ಯಪ್ಸ್ ಅಂತ ಬರುತ್ತೆ. ಆವಾಗ ನೀವು ರಿಮೂವ್ ಅಂತ ಕೊಡಬೇಕು. ಈಗ 1 GB ಸ್ಪೇಸ್ ಕ್ಲಿಯರ್ ಆಯಿತು. ಈಗ ಬೇರೆ ಬೇರೆ ಆ್ಯಪ್ಸ್ಗಳನ್ನ ಅದೇ ರೀತಿ ನಾವು ಅನ್ಇನ್ಸ್ಟಾಲ್ ಮಾಡಿ ನಮ್ಮ ಫೋನ್ ಮೆಮೊರಿಯನ್ನು ಹೆಚ್ಚಿಗೆ ಮಾಡ್ಬೋದು. ಆಮೇಲೆ ಇದಾದ ಮೇಲೆ ಒಂದು ಸರಿ ನಿಮ್ಮ ಫೋನನ್ನು ಕ್ಲೀನ್ ಮಾಡಬೇಕು. ಮತ್ತು ಒಂದ್ಸಗೆ ನಿಮ್ಮ ಫೋನಿನ ಮೆಮೊರಿ ಕೆಪಾಸಿಟಿ ಮತ್ತು ನಿಮ್ಮ ಫೋನಿನ ಮೆಮೊರಿ ಕೆಪಾಸಿಟಿ ಹೆಚ್ಚಾಗುತ್ತೆ. ಈಗ ಕ್ಲೀನ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.